ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ನಿನ್ನೆನ ವಿಡಿಯೋದಲ್ಲಿ ಫ್ರಂಟ್ ಬೋಟ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ಕು ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸಿದ್ದೆ. ಇವತ್ತು ನಾನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ, ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿಲ್ಲ. ಈಗ ಮೈನ್ ಫ್ಯಾಬ್ರಿಕ್ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಫ್ರಂಟ್ ಆದರೂ ಫಸ್ಟ್ ಇಟ್ಕೊಬೋದು, ಬ್ಯಾಕ್ ಆದರೂ ಫಸ್ಟ್ ಇಟ್ಕೊಬೋದು. ಯಾಕಂದರೆ ಈ ಬ್ಲೌಸಲ್ಲಿ ಫ್ರಂಟು ಮತ್ತು ಬ್ಯಾಕು ಸೇಮ್ ಇರುತ್ತೆ. ಆದರೆ ಬ್ಯಾಕಲ್ಲಿ ನಾವು ಡಿಸೈನ್ ಕಟ್ ಮಾಡಿರ್ತೀವಿ ನೆಕ್ಕು, ಆದರೆ ಬೆಲ್ಟ್ ಪಟ್ಟಿ ಇರೋದಿಲ್ಲ. ಅದೇ ಡಿಫ್ರೆನ್ಸು. ಫ್ರಂಟು ಬೋಟ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು. ನಾನು ಫ್ರಂಟ್ ಬೋಟ್ ನೆಕ್ ಇರೋ ವಿಡಿಯೋ ಇದೇ ಫಸ್ಟು ಸ್ಟಿಚಿಂಗ್ ಮಾಡಿ ಹೇಳ್ಕೊಡ್ತಾ ಇರೋದು. ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ. ನೋಡಿ, ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಉಲ್ಟಾ ಫೋಲ್ಡ್ ಮಾಡಿ ಬೇಕಾದರೂ ಸ್ಟಿಚ್ ಮಾಡ್ಬೋದು, ಇಲ್ಲ ಅಂದರೆ ಪೈಪಿಂಗ್ ಸಹ ಕೊಡ್ಬೋದು. ಪ್ರಿನ್ಸ್ ಕಟ್ ಬ್ಲೌಸು ತುಂಬ ಚೆನ್ನಾಗಾಗಿತ್ತು. ಇದು ನನ್ನದೇ ಬ್ಲೌಸು. ಈ ವಿಡಿಯೋದಲ್ಲಿ ಬರೀ ಸ್ಟಿಚಿಂಗ್ ತೋರಿಸ್ತೀನಿ. ನಾಳಿನ ವಿಡಿಯೋದಲ್ಲಿ ಈ ಬ್ಲೌಸ್ ವೇರ್ ಮಾಡಿರೋದು ತೋರಿಸ್ತೀನಿ. ಫ್ರೆಂಡ್ಸ್, ತುಂಬ ನೀಟಾಗಿ ಬಂದಿತ್ತು. ಫಸ್ಟ್ PUC ಸೆಕೆಂಡ್ PUC ಡಿಗ್ರಿ ಹೆಣ್ಮಕ್ಳಿಗೆ ನೀವು ಈ ರೀತಿ ಪ್ರಿನ್ಸ್ ಕಟ್ಟನ್ನು ಸ್ಟಿಚ್ ಮಾಡಿದ್ರೆ ತುಂಬ ನೀಟಾಗಿ ಕೂರುತ್ತೆ. ಮತ್ತು ಶೋಲ್ಡರ್ ಡ್ರಾಪ್ ಆಗೋದು ಆ ಥರ ಪ್ರಾಬ್ಲಮ್ಸ್ಗಳು ಈ ಬ್ಲೌಸಲ್ಲಿ ಬರೋದಿಲ್ಲ. ಸೇಮ್ ಮೆಥಡಲ್ಲೇ ಕಟ್ಟಿಂಗ್ ಮಾಡಿ, ಸೇಮ್ ಮೆಥಡಲ್ಲೇ ಸ್ಟಿಚಿಂಗ್ ಮಾಡಿ. ನಾನು ಕಟ್ಟಿಂಗ್ ಮಾಡಿರೋ ವಿಡಿಯೋನ ಸಹ ಲಿಂಕನ್ನು ಹಾಕಿರ್ತೀನಿ. ಚೆಕ್ ಮಾಡಿಕೊಂಡು ನೀವು ಕಟ್ಟಿಂಗ್ ವಿಡಿಯೋ ನೋಡಿಕೊಂಡು ಸೇಮ್ ಸ್ಟಿಚಿಂಗ್ ಸಹ ಇದೇ ರೀತಿ ಸ್ಟಿಚ್ ಮಾಡ್ಬೋದು. ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ ಅಟ್ಯಾಚ್ ಆದಮೇಲೆ ಉಲ್ಟಾ ಕೂಳೆ ಮೇಲೆ ಹೊಲಿಗೆ ಹಾಕ್ಬಿಟ್ಟು ಸ್ಟಿಚ್ ಮಾಡಬೇಕು. ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸುಕ್ಕೆಲ್ಲ ಅಟ್ಯಾಚ್ ಮಾಡ್ಕೊಬಾರ್ದು. ನೋಡಿ, ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ತುಂಬ ಬೇಗ ಹೊಲಿಯೋಂಥ ಬ್ಲೌಸ್ ಅಂದರೆ ಫ್ರಂಟ್ ಪ್ರಿನ್ಸ್ ಕಟ್ಟು, ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಬೋಟ್ ನೆಕ್ಕು. ತುಂಬ ಈಸಿಯಾಗಿ ಬೇಗನೆ ಈ ಬ್ಲೌಸನ್ನು ಸ್ಟಿಚ್ ಮಾಡಿಬಿಡ್ಬೋದು. ಅಷ್ಟೇ ನೀಟಾಗಿ ಕೂರುತ್ತೆ. ಕಟ್ಟಿಂಗ್ ವಿಡಿಯೋ ತುಂಬ ನೀಟಾಗಿ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. ಚೆಕ್ ಮಾಡಿಬಿಟ್ಟು ನೋಡ್ಬೋದು. ಲಾಸ್ಟಲ್ಲಿ ಇದರ ಫೋಟೋ ಸಹ ಹಾಕಿರ್ತೀನಿ, ಲಿಂಕ್ ಸಹ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲೈನಿಂಗ್ ಅಟ್ಯಾಚ್ ಆದಮೇಲೆ ಕರೆಕ್ಟಾಗಿ ಫ್ರಂಟ್ ಪಾರ್ಟ್ ನಾವು ಸ್ಟಿಚ್ ಮಾಡ್ತಾಯಿದ್ದೀವಿ. ಈ ರೀತಿ 5 ಇಂಚಿಗೆ ಮಾರ್ಕ್ ಮಾಡಿ, ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಪ್ರಿನ್ಸ್ ಕಟ್ ಹಾಗೆ ಸ್ಟಿಚ್ ಮಾಡೋದು. ಇದು ಕಟ್ ಮಾಡೋದಲ್ಲ. ಕಟ್ ಮಾಡೋಕ್ಕೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗಿ ಸ್ಟಿಚ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಬೋದು. ನೋಡಿ, ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀವು ಅದೇ ಪ್ರಕಾರವಾಗಿ ಮಡಚಿಬಿಟ್ಟು ಸ್ಟಿಚ್ ಮಾಡ್ಕೊಬೋದು. ತುಂಬ ಈಸಿ ಆಗುತ್ತೆ. ಫಸ್ಟು ನೀವು ಸೆಂಟ್ರಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ, ನಂತರ ಕೊಡ್ತಾ ಹೋಗಿ. ಸ್ಟಾರ್ಟಿಂಗ್ ಬಿಗಿನರ್ಸಿಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟು 2-3 ಸತಿ ಟ್ರೈ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ. ಪ್ರಿನ್ಸ್ ಕಟ್ ಯಾರಿಗಾದರೂ ಸಹ ತುಂಬ ಇಷ್ಟ ಆಗುವಂತಹ ಬ್ಲೌಸು, ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಸ್ಲೀವಿಗೆ ನೆಟ್ಟೆಡ್ ಕೊಟ್ಟಿದ್ದೀನಿ. ಯಾಕಂದರೆ ಸ್ಲೀವಿಗೆ ನೆಟ್ಟೆಡ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಪಿಂಕ್ ನೆಟ್ಟೆಡ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಬ್ಲೌಸು. ನಾಳಿನ ವಿಡಿಯೋದಲ್ಲಿ ಈ ಬ್ಲೌಸ್ ಹೇಗೆ ಆಗಿದೆ ಅಂತ ಹೇಳ್ಬಿಟ್ಟು ವೇರ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿ, ಈ ರೀತಿ ಫ್ರಂಟ್ ಫುಲ್ ರೆಡಿ ಆದಮೇಲೆ ಈಗ ಬ್ಯಾಕ್ ಸ್ಟಿಚ್ ಮಾಡೋಣ. ಒಂದ್ಸಲಿ ನಾವು ಫ್ರಂಟಲ್ಲಿ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ನೀವೇನಾದರೂ ಫ್ರಂಟಲ್ಲಿ ಜಾಸ್ತಿ ಬಟ್ಟೆ ಬಿಟ್ಕೊಂಡಿದ್ರೆ ಅದರಲ್ಲೇ ಸಹ ಮಡಚ್ಬೋದು. ಆದರೆ ಈ ರೀತಿ ಮಾಡೋದ್ರಿಂದ ಫ್ರಂಟು ಬ್ಯಾಕು ಸ್ವಲ್ಪ ನೀಟಾಗಿ ಕೂರುತ್ತೆ. ಯಾಕಂದರೆ ಬೆಲ್ಟ್ ಪಟ್ಟಿ ಇರೋದಿಲ್ವಲ್ಲ, ಹಾಗಾಗಿ ಈ ಬ್ಲೌಸು ಈ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ. ಫ್ರಂಟು ಬ್ಯಾಕು ಸೇಮ್, ಅಂದರೆ ಪ್ರಿನ್ಸ್ ಕಟ್ ಮಾತ್ರ ಫ್ರಂಟಿಗೆ ಕೊಟ್ಬಿಟ್ಟು ಬ್ಯಾಕಲ್ಲಿ ನೀವು ನಾರ್ಮಲ್ ಸ್ಟಿಚ್ ಮಾಡ್ಬೋದು. ನೋಡಿ, ಈ ರೀತಿ ಪ್ರಿನ್ಸ್ ಕಟ್ ಫ್ರಂಟ್ ರೆಡಿ ಆಯಿತು. ಈಗ ಬ್ಯಾಕ್ ರೆಡಿ ಮಾಡೋಣ. ನೋಡಿ, ಬ್ಯಾಕಲ್ಲಿ ಈ ರೀತಿ ಕಟ್ ಮಾಡಿದ್ದೀನಿ. ಬ್ಯಾಕ್ ಈ ರೀತಿ ಸ್ಟಿಚ್ ಮಾಡೋಣ. ಈಗ ಸೇಮ್ ಮೇನ್ ಫ್ಯಾಬ್ರಿಕ್ಕಿನೇ ಸ್ಟಿಚ್ ಮಾಡ್ಕೊಬೇಕು.
ಬಟ್ಟೆ ತುಂಬ ಕಡಿಮೆ ಇದ್ದಾಗ ಸಹ ನೀವು ಈ ರೀತಿ ಪ್ರಿನ್ಸ್ ಕಟ್ಟನ್ನು ಸ್ಟಿಚ್ ಮಾಡ್ಕೊಬೋದು. ತುಂಬ ಕಡಿಮೆ ಬಟ್ಟೆ ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಹೇಳ್ತಾರಲ್ಲ, ಅವರಿಗೆ ನೀವು ಹೇಳಿ ಈ ರೀತಿ ಪ್ರಿನ್ಸ್ ಕಟ್ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಆಗ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಯಾವ ಶೇಪಲ್ಲಿ ನೀವು ಡಿಸೈನಲ್ಲಿ ಕಟ್ ಮಾಡಿರ್ತೀರೋ ಅದೇ ಶೇಪಲ್ಲಿ ನೀಟಾಗಿ ಬ್ಲೌಸನ್ನು ತಿರ್ಸ್ಕೊಂಡ್ರೆ ಕರೆಕ್ಟಾಗಿ ತುಂಬ ನೀಟಾಗಿ ಬರುತ್ತೆ. ಸೇಮ್ ಕೂಳೆ ಮೇಲೆ ಹೊಲಿಗೆ ಹಾಕೋದು, ಉಲ್ಟಾ ಫೋಲ್ಡ್ ಮಾಡೋದು. ಮತ್ತು ನಾನು ಸ್ವಲ್ಪ ರೆಡಿ ಪೈಪಿಂಗನ್ನು ಕೊಟ್ಟಿದ್ದೀನಿ. ನಾನು ರೆಡಿ ಪೈಪಿಂಗ್ ತೊಗೊಬಂದು ಇಟ್ಕೊಳ್ತೀನಿ. ರೆಡಿ ಪೈಪಿಂಗನ್ನು ಸಹ ಇದಕ್ಕೆ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು, ಅಷ್ಟೇ ಫಿಟ್ಟಿಂಗಲ್ಲಿತ್ತು. ನನಗೆ ಈಗ ಹೊಲಿತಾ ಇರುವಾಗ ಪೈಪಿಂಗ್ ಕೊಡೋ ಐಡಿಯಾ ಇರಲಿಲ್ಲ. ನೆಕ್ಸ್ಟು ನೆಕ್ಕಿಗೆ ಇದೆಲ್ಲ ಸ್ಟಿಚ್ ಆದಮೇಲೆ, ಫ್ರಂಟು ಬ್ಯಾಕು ಫಿನಿಶಿಂಗ್ ಆದಮೇಲೆ ಪೈಪಿಂಗ್ ಕೊಡೋಣ ಅಂತ ಅನ್ನಿಸ್ತು, ಆವಾಗ ಪೈಪಿಂಗ್ ಕೊಟ್ಟಿದ್ದೀನಿ. ಇಲ್ಲಾಂದರೆ ನಾವು ಈ ರೀತಿ ಸ್ಟಿಚ್ ಮಾಡೋ ಬದಲು ಇನ್ನೊಂದು ರೀತಿ ಪೈಪಿಂಗನ್ನು ಸೇರಿಸ್ಬಿಟ್ಟು ಸ್ಟಿಚ್ ಮಾಡಿದರೆ ಕರೆಕ್ಟಾಗಿ ಬರ್ತಿತ್ತು. ಇನ್ನೊಂದು ವಿಡಿಯೋದಲ್ಲಿ ನಾನು ರೆಡಿ ಪೈಪಿಂಗ್ ಯಾವ ರೀತಿ ಕೊಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ರೆಡಿ ಪೈಪಿಂಗ್ ಯಾವ ಕಲರ್ ಬೇಕಾದರೂ ಸಿಗುತ್ತೆ. ತಂದುಬಿಟ್ಟು ಪೈಪಿಂಗ್ ಮಾಡೋದಕ್ಕೆ ಕಷ್ಟ ಅನ್ನೋರು ಅದನ್ನು ಬಳಸ್ಬೋದು. ನೋಡಿ, ಬ್ಯಾಕು ನೀವು ಡೀಪ್ ಸಹ ಇಟ್ಕೊಬೋದು, ಇಲ್ಲಾಂದರೆ ಕ್ಲೋಸ್ ನೆಕ್ ಸಹ ಸ್ಟಿಚ್ ಮಾಡ್ಕೊಬೋದು. 3 ಇಂಚು ಡೀಪ್ ಇಟ್ಟು ಮತ್ತು ಫುಲ್ ಉಳಿದಿದ್ದೆಲ್ಲ ಕ್ಲೋಸ್ ನೆಕ್ ಸಹ ಇಟ್ಕೊಬೋದು. ಹೇಗೆ ಸ್ಟಿಚ್ ಮಾಡಿದ್ರೂ ತುಂಬ ಚೆನ್ನಾಗಾಗತ್ತೆ. ಕೆಲವರಿಗೆ ಡೀಪ್ ಇಲ್ಲ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಈ ರೀತಿ ಡೀಪನ್ನು ಇಟ್ಕೊಬೋದು. ಇದಕ್ಕೂ ಸಹ ಜಾಸ್ತಿ ಬ್ರಾಡನ್ನು ಸಹ ತಗೋಬೋದು. ನನಗೆ ಇಷ್ಟೇ ಬ್ರಾಡ್ ಸಾಕು ಅನಿಸ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಈ ನೆಕ್ ಸಹ ನಾನು ಫಸ್ಟ್ ಟ್ರೈ ಮಾಡ್ತಿರೋದು, ಅಂದರೆ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ. ನನಗೆ ಯಾವುದೇ ಈ ರೀತಿ ಅಂದರೆ ಬ್ಯಾಕಲ್ಲಿ ಈ ರೀತಿ ತ್ರಿಭುಜ ಶೇಪಿನ ಬ್ಲೌಸ್ ಇರಲಿಲ್ಲ. ಅಷ್ಟೇ ಚೆನ್ನಾಗಿ ಬಂದಿತ್ತು ಬ್ಲೌಸು. ಅಂದರೆ ನಾನು ಸ್ಲೀವಿಗೆ ನೆಟ್ಟೆಡ್ ಕೊಟ್ಟಿರೋದ್ರಿಂದ ಲುಕ್ಕು ತುಂಬ ಚೆನ್ನಾಗಿತ್ತು. ಕಾಂಟ್ರಾಸ್ಟ್ ಇದು ಒಂದು 2-3 ಸೀರೆಗೆ ಮ್ಯಾಚ್ ಆಗೋ ಥರ ಆಗಿತ್ತು ಬ್ಲೌಸು. ಈಗ ಸೇಮ್ ಮೆಥಡ್ ನೀವು ಫ್ರಂಟಲ್ಲಿ ಯಾವ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡ್ರಿ ಅದೇ ರೀತಿಯೇ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಬೆಲ್ಟ್ ಪಟ್ಟಿ ಇಲ್ಲದೆ ಇರೋದ್ರಿಂದ ತುಂಬ ಬೇಗ ಆಗುತ್ತೆ ಈ ಬ್ಲೌಸು. ಬಟ್ಟೆ ಕಡಿಮೆ ಇದ್ದರೂ ಸಹ ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೋಡಿ, ನೀವು ಕಾಲೇಜು ಹುಡುಗಿಯರು, PUC ಹುಡುಗಿಯರು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಿ ಅಂತ ಹೇಳಿ ಕೊಟ್ಟಾಗ ನೀವು ಈ ರೀತಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಬೇಕು. ಇದು ತುಂಬ ಇಷ್ಟ ಆಗುವಂಥ ಬ್ಲೌಸು ಅವರಿಗೆ. ಈ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ನಾವೇ ಹೇಳಬೇಕಾಗತ್ತೆ. ಅಂದರೆ ಈಗ ಕಾಲೇಜಿಗೆ ಹೋಗುವಂಥ ಹೆಣ್ಮಕ್ಳು ತುಂಬ ವೀಕ್ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗುವಂಥ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ ಬ್ಲೌಸಲ್ಲಿ. ನಾರ್ಮಲ್ ಬ್ಲೌಸಲ್ಲಿ ಈ ರೀತಿ ಸ್ಟಿಚ್ ಮಾಡಿಕೊಂಡಾಗ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ನೋಡಿ, ಬ್ಯಾಕ್ ರೆಡಿ ಆಯಿತು. ಇದನ್ನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದಿತ್ತು, ಆದರೆ ನಾನು ಬೇಡ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕಲ್ಲಿ ಪೈಪಿಂಗ್ ಕೊಡೋಣ, ರೆಡಿ ಪೈಪಿಂಗು ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ನೋಡಿ, ರೆಡಿ ಪೈಪಿಂಗು ಮೇಲೆ ಲೈನಿಂಗನ್ನು ತುದಿ ಮಡಚಿ ಹೊಲ್ಕೊಂಡಿದ್ದೀನಿ. ರೆಡಿ ಪೈಪಿಂಗ್ ತೊಗೊಂಬಂದಿದ್ದೆ, ಹಾಗಾಗಿ ನನ್ನದೇ ಬ್ಲೌಸ್ಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಕಲರಲ್ಲೂ ಪೈಪಿಂಗ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಬ್ಲೌಸು ಪೈಪಿಂಗ್ ಕೊಟ್ಟ ಮೇಲೆ ತುಂಬ ಡಿಫ್ರೆಂಟ್ ಲುಕ್ ಬಂತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಈ ರೀತಿ ಪೈಪಿಂಗ್ ಇಟ್ಬಿಟ್ಟು ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡಬೇಕು. ಈ ಬ್ಲೌಸಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ರೀತಿ ಬ್ಲೌಸ್ ಸ್ಟಿಚಿಂಗ್ ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿದ್ರೆ ನಾನು ಕಟ್ಟಿಂಗು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ತುಂಬ ಜನ ಫ್ರೆಂಡ್ಸು ಈ ಬ್ಲೌಸನ್ನು ಸ್ಟಿಚ್ ಮಾಡಿ
ಮಾಡೋದನ್ನು ಹೇಳ್ಕೊಡಿ ಅಂತ ಹೇಳಿದರು. ನಾನು ಇವತ್ತು ಸ್ಟಿಚ್ ಮಾಡೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಕಟ್ಟಿಂಗು ತುಂಬ ನಿಧಾನವಾಗಿ ಹೇಳ್ಕೊಟ್ಟಿದ್ದೆ, ಆದರೆ ಸ್ಟಿಚಿಂಗು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಆದರೂ ಸಹ ತುಂಬ ಕ್ಲಿಯರಾಗಿ ಬಂದಿದೆ. ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಇನ್ನೊಂದು ಬ್ಲೌಸ್ ಹೊಲಿಯುವಾಗ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಸ್ಟಿಚ್ ಮಾಡ್ತೀನಿ. ರೆಡಿ ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ಅಂದರೆ ಈ ಡಾಟ್ ಡಾಟ್ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಮ್ಯಾಚ್ ಆಗಿ ಗೋಲ್ಡ್ ಕಲರ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ರೆಡಿ ಪೈಪಿಂಗ್ ಕೊಟ್ಟು ರೆಡಿ ಆಯಿತು. ಈಗ ಇನ್ನೊಂದು ಸ್ಟಿಚ್ಚನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ರೆಡಿ ಪೈಪಿಂಗ್ ಕೊಡೋದು ತುಂಬ ಈಸಿ. ಹಾಗೆ ತುಂಬ ಬಟ್ಟೆ ಇರುವಾಗ ನೀವು ಈ ರೀತಿ ರೆಡಿ ಪೈಪಿಂಗನ್ನು ಯೂಸ್ ಮಾಡ್ಕೋಬೋದು. 20 ರೂಪಾಯಿ 1 ಮೀಟ್ರ್ ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಈ ರೆಡಿ ಪೈಪಿಂಗ್ ಎಷ್ಟು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈಗ ಬ್ಯಾಕು ಫ್ರಂಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫ್ರಂಟಿಗೂ ಸಹ ಪೈಪಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಫ್ರಂಟಿಗೆ ಕೊಟ್ಟಿರಲಿಲ್ಲ, ಹಾಗೇ ಉಲ್ಟಾ ಫೋಲ್ಡ್ ಮಾಡಿದ್ದೆ. ಬ್ಯಾಕಿಗೆಲ್ಲ ಕೊಟ್ಟಾದಮೇಲೆ ಫ್ರಂಟಿಗೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫ್ರಂಟಿಗೆ ಸಹ ಕೊಡ್ತಾ ಇದ್ದೀನಿ. ಈಗ ಶೋಲ್ಡರ್ ಅಟ್ಯಾಚ್ ಮಾಡಬೇಕು. ಶೋಲ್ಡರ್ ಅಟ್ಯಾಚ್ ಆದಮೇಲೆ ಈ ಬ್ಲೌಸ್ಗೆ ಕೆಲಸ ಜಾಸ್ತಿ ಇರಲ್ಲ. ಈಗ ಸ್ಲೀವ್ ಅಟ್ಯಾಚ್ ಮಾಡಬೇಕಾಗತ್ತೆ. ಭುಜದಲ್ಲಿ ಕೂಳೆ ಮೇಲೆ ಹೊಲಿಗೆ ಹಾಕಬೇಕು. ನೋಡಿ, ಫ್ರಂಟ್ ಬ್ಯಾಕ್ ರೆಡಿ ಆದಮೇಲೆ ಭುಜದ ಹತ್ರ ಏನಾದರೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಲೀವ್ ಜಾಯಿಂಟ್ ಮಾಡಿ ಫಿಟ್ಟಿಂಗ್ ಟೈಮಲ್ಲಿ ಸಮಸ್ಯೆ ಆಗುತ್ತೆ. ನೆನಪಿಂದ ನೀವು ಈ ರೀತಿ ಶೋಲ್ಡರ್ ಜಾಯಿಂಟ್ ಆದಮೇಲೆ ಸೈಡಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತಕ್ಕೊಳ್ಳಿ. ನೋಡಿ, ಈ ರೀತಿ ಎಕ್ಸ್ಟ್ರಾ ದಾರನೆಲ್ಲ ನೀವು ಸ್ಟಿಚಿಂಗ್ ಮಾಡುವಾಗಲೇ ನೀಟಾಗಿ ಕಟ್ ಮಾಡಿ ತೆಕ್ಕೊಬೇಕು. ಇಲ್ಲ ಅಂದರೆ ಬ್ಲೌಸು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಈಗ ಬ್ಯಾಕಲ್ಲಿ ಹುಕ್ಸ್ ಬರುತ್ತೆ, ಹಾಗಾಗಿ ನಾನು ಬ್ಯಾಕಲ್ಲಿ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಕೆಲಸ ಮಾಡುವಾಗಲೇ ಈ ಎಕ್ಸ್ಟ್ರಾ ದಾರನೆಲ್ಲ ಕಟ್ ಮಾಡಿಕೊಂಡ್ರೆ ಬ್ಲೌಸು ತುಂಬ ಕ್ಲಿಯರಾಗಿ ಬರುತ್ತೆ. ನೋಡಿ, ಈಗ ನಾನು ಸ್ಲೀವ್ಗೆ ನಾನು ಮೇನ್ ಫ್ಯಾಬ್ರಿಕ್ದೇ ಪೈಪಿಂಗ್ ಕೊಡ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ಕಿಂದ ಪೈಪಿಂಗ್ ಕೊಟ್ಟಾಗ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕಪ್ಪು ನೀಲಿ ಬ್ಲೌಸ್ ಪೀಸು, ಹಾಗೆ ಪಿಂಕು ಮತ್ತು ಕಪ್ಪು ನೀಲಿ ಕಾಂಬಿನೇಷನಲ್ಲೇ ನೆಟ್ಟೆಡ್ ಪೀಸನ್ನು ಸ್ಲೀವ್ಗೆ ಕೊಡ್ತಾ ಇದ್ದೀನಿ. ನಾನು ಸ್ಲೀವಿನ ತುದಿಗೆ ಪೈಪಿಂಗ್ ಮಾಡೋದಕ್ಕೆ 1/4 ಇಂಚಿಗೆ ಚೌಕ ಉದ್ದನೆ ಪೀಸನ್ನು ಕಟ್ ಮಾಡಿಕೊಂಡು ತುದಿ ಸ್ವಲ್ಪ ಮಡ್ಚ್ಕೊಂಡು ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿ ಈಗ ಪೈಪಿಂಗ್ ಕೊಡ್ತಾ ಇದ್ದೀನಿ. ಲೈನಿಂಗ್ ಹಾಕಿದ್ರೆ ಅಷ್ಟು ನೀಟಾಗಿ ಕಾಣಲ್ಲ. ನಾನು ಇದೇ ಫ್ಯಾಬ್ರಿಕ್ಕನ್ನು ಲೈನಿಂಗ್ ಹಾಕೋದು ಅಂತೇಳಿ ಆ ವಿಡಿಯೋದಲ್ಲಿ ಕಟ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆದರೆ ಲೈನಿಂಗ್ ಬೇಡ ಅಂತ ಅನ್ನಿಸ್ತು, ಅಷ್ಟು ಲುಕ್ ಬರಲ್ಲ ಅಂತ ಹೇಳ್ಬಿಟ್ಟು ಲೈನಿಂಗ್ ಹಾಕಿಲ್ಲ, ಹಾಗೆ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಫ್ರೆಂಡ್ಸ್, ಸ್ಲೀವ್ಗೆ ಪೈಪಿಂಗ್ ಕೊಡ್ತಾ ಇದ್ದೀನಿ. ಪೈಪಿಂಗ್ ಕೊಟ್ಟು ಮುಗಿಯೋವರೆಗೂ ನಾನು ನಮ್ಮ ವ್ಯೂವರ್ಸಿಗೆ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಅದ್ರ ಮೇಲೆ ನಾನು ಇನ್ನೊಂದು ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಸ್ಟಿಚ್ ಮಾಡಿರೋ ಬ್ಲೌಸು ಸರಿ ಇಲ್ಲ ಅಂತೇಳ್ಬಿಟ್ಟು ಹೇಳಿದರು ಅಂತ ಹೇಳಿದ್ನಲ್ಲ, ಅವರು ನಾನು ಮತ್ತೆ ಆ ಬ್ಲೌಸನ್ನು ಎಂಬ್ರಾಯ್ಡ್ರಿ ಮಾಡಿ ಸರಿ ಮಾಡಿ ಕೊಟ್ಟೆ. ಅವರಿಗೆ ಎಂಬ್ರಾಯ್ಡ್ರಿ ಮಾಡಬೇಕಿತ್ತು, ಅದಕ್ಕೋಸ್ಕರ ಬ್ಲೌಸ್ ಸರಿಯಾಗಿಲ್ಲ ಅಂದರು. ಆದರೆ ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟ ಮೇಲೆ ಫಂಕ್ಷನಿಗೆ ಹೋದಾಗ ತುಂಬ ಜನ ಆ ಬ್ಲೌಸನ್ನು ಕೇಳಿದ್ದಾರೆ. ಹಾಗೆ ಅವರು ಇನ್ನೊಂದು ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ತಂದಿದ್ದಾರೆ. ನಾನು ಆ ಬ್ಲೌಸನ್ನು ಸ್ಟಿಚ್ ಮಾಡಬೇಕಾ ಬೇಡವಾ, ಹಾಗೆ ಆ ಕಸ್ಟಮರಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬೇಕಾ ಅಂತೇಳ್ಬಿಟ್ಟು ನನ್ನ ವಿಡಿಯೋ ನೋಡಿದಂತಹ ವ್ಯೂವರ್ಸು ನನಗೆ ಕಮೆಂಟ್ ಮಾಡಬೇಕು. ಫ್ರೆಂಡ್ಸ್, ಈಗ ನಮ್ಮ ಬ್ಲೌಸು ಸರಿಯಾಗಿಲ್ಲ ಅಂತ ಹೇಳಿರ್ತಾರೆ. ಅದೇ ಬ್ಲೌಸನ್ನು ಒಯ್ದುಬಿಟ್ಟು ಅವರು ಫಂಕ್ಷನಿಗೆ ಹಾಕಿರ್ತಾರೆ. ಮತ್ತು ಅವರೇ ನಮಗೆ ಬೇರೆ ಬ್ಲೌಸು ತಂದು ಕೊಟ್ಟರೆ ನಾನು ಆ ಬ್ಲೌಸನ್ನು ಈಸ್ಕೊಂಡು ಸ್ಟಿಚ್ ಮಾಡಬೇಕಾ ಬೇಡವಾ ಅಂತೇಳ್ಬಿಟ್ಟು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನೀವು ಈ ಕಮೆಂಟಿಗೆ ರಿಪ್ಲೈ ಮಾಡಬೇಕು. ನೀವೆಲ್ಲ ಯಾವ ರೀತಿ ರಿಪ್ಲೈ ಕೊಡ್ತೀರಾ ಅದ್ರ ಮೇಲೆ
ನಾನು ಆ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ಅದು ಯಾವ ಬ್ಲೌಸು ಅಂತ ಹೇಳ್ಬಿಟ್ಟು ನಾಳಿನ ವಿಡಿಯೋದಲ್ಲಿ ಬರುತ್ತೆ. ಆ ಬ್ಲೌಸನ್ನು ನಿಮ್ಮ ಕಮೆಂಟ್ ನೋಡಿಬಿಟ್ಟು ನೀವೆಲ್ಲ ಓಕೆ ಮೇಡಮ್ ಆ ಬ್ಲೌಸನ್ನು ಇಸ್ಕೊಂಡು ಸ್ಟಿಚ್ ಮಾಡಿ ಅಂತ ಹೇಳಿದ್ರೆ ನಾನು ಆ ಬ್ಲೌಸನ್ನು ಇಸ್ಕೊಂಡಿದ್ದೀನಿ, ಆದರೆ ಇನ್ನೂ ಸ್ಟಿಚ್ ಮಾಡಿಲ್ಲ. ಅಂದರೆ ನಾನು ಅವ್ರ ಹತ್ರ ಹೇಳಿದ್ದೀನಿ ಈಗ ಹಬ್ಬದ ಬ್ಯುಸಿ ಇದ್ದೀನಿ, ಆದರೆ ಸ್ಟಿಚ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂದ್ಬಿಟ್ಟು. ಹಾಗಾಗಿ ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ ಫ್ರೆಂಡ್ಸ್, ರಿಪ್ಲೈ ಮಾಡಿ. ನೋಡಿ ಈ ಬ್ಲೌಸು ಸ್ಲೀವ್ ಅಟ್ಯಾಚ್ ಆಯಿತು, ಪೈಪಿಂಗ್ ಆಯಿತು. ಈಗ ಬಾಡಿ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಸ್ಲೀವಿನ ಅಳತೆ ತೊಗೊಳ್ತಾ ಇದ್ದೀನಿ. ತುದಿ ಬಂದುಬಿಟ್ಟು 4.5 5 ಇಂಚು ಮತ್ತು ಎದೆ ಸುತ್ತಳತೆ ಬಂದುಬಿಟ್ಟು 8.25 ಇಂಚು. ಹೀಗೆ ನಾನು ಬಾಡಿ ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಸ್ಲೀವು ನೆಟ್ಟೆಡ್ ಆಗಿರೋದ್ರಿಂದ ಎಕ್ಸ್ಪೆಂಡ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಒಂದು ಅರ್ಧ ಇಂಚು ಟೈಟಾಗೇ ಇಟ್ಕೊಬೇಕು. ಬಾಡಿ ಫಿಟ್ಟಿಂಗ್ ಸೇಮ್ ಅಷ್ಟೇ ಇಟ್ಕೊಬೋದು. ನೋಡಿ 8.25 ಇಂಚಿಗೆ ಬಾಡಿ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಇದು ಫ್ರಂಟ್ ಬೋಟ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು ಬ್ಲೌಸು. ಸ್ಲೀವ್ಗೆ ನೆಟ್ಟೆಡ್ ಕೊಟ್ಟಿದ್ದೀನಿ. ಈ ರೀತಿ ನೀವು ಸಹ ಮ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಬೋದು. ನಾನು ಈ ರೀತಿ ನೆಟ್ಟೆಡ್ ಸ್ಲೀವ್ ಕೊಟ್ಬಿಟ್ಟು ತುಂಬ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಇದರಲ್ಲಿ ಫ್ರಂಟ್ ಪ್ರಿನ್ಸ್ ಕಟ್ ಟಕ್ಸ್ ಬರುತ್ತೆ, ಬ್ಯಾಕಲ್ಲಿ ಬ್ಯಾಕ್ ಟಕ್ಸ್ ಸಹ ಬರುತ್ತೆ. ಅರ್ಧ ಇಂಚು ನೀವು ಅಳತೆಯಲ್ಲಿ ಜಾಸ್ತಿ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ಫಿಟ್ಟಿಂಗ್ ಸ್ಟಿಚಿಂಗ್ ಒಂದಾದ ತಕ್ಷಣ ಅದ್ರ ಪಕ್ಕ 3 ಸ್ಟಿಚಿಂಗ್ ಮಾಡ್ಕೊಬೇಕು. ನಾನೀಗ ಬ್ಯಾಕ್ ಟಕ್ಸನ್ನು ಹಿಡಿತಾ ಇದ್ದೀನಿ. ಫಿಟ್ಟಿಂಗ್ ಆದಮೇಲೆ ಬ್ಯಾಕ್ ಟಕ್ಸ್ ಹಿಡಿಯೋದ್ರಿಂದ ನಿಮಗೆ ಕರೆಕ್ಟು ಫಿಟ್ಟಿಂಗ್ ಬರುತ್ತೆ. ಫಸ್ಟೇ ನೀವು ಬ್ಯಾಕ್ ಟಕ್ಸ್ ಹಿಡಿದ್ರೆ ಅಷ್ಟಾಗಿ ಸ್ವಲ್ಪ ಬಿಗಿನರ್ಸಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ನೀವು ಲಾಸ್ಟಲ್ಲಿ ಸೊಂಟದ ಅಳತೆನ ನೋಡ್ಕೊಂಡ್ಬಿಟ್ಟು ಟಕ್ಸನ್ನು ಹಿಡಿದ್ರೆ ಕರೆಕ್ಟ್ ಆಗುತ್ತೆ. ನೋಡಿ ಈಗ ಫಿಟ್ಟಿಂಗಿಗೆ 2-3 ಸ್ಟಿಚ್ ಹಾಕ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಬ್ಲೌಸ್ ವೇರ್ ಮಾಡಿ ತೋರಿಸ್ತೀನಿ. ಹಾಗೆ ನಾನು ಅಂದರೆ ಈಗ ಕಸ್ಟಮರ್ ಸರಿ ಇಲ್ಲ ಅಂದವರು ಬ್ಲೌಸ್ ಕೊಟ್ಟಿದ್ದಾರಲ್ಲ ಅವ್ರ ಬ್ಲೌಸನ್ನು ಕಟ್ ಮಾಡೋದ ಏನು ಅಂದ್ಬಿಟ್ಟು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಆ ಬ್ಲೌಸ್ ಯಾವುದು ಅಂತ ಸಹ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾಳಿನ ವಿಡಿಯೋದನ್ನು ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡಿ ಫ್ರೆಂಡ್ಸ್. ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಬಿಗಿನರ್ಸ್ ಎಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗಂಟನ್ನು ಹಾಕೋದನ್ನು ಮರಿಬೇಡಿ. ಗಂಟು ಸ್ಟಾರ್ಟಿಂಗಲ್ಲಿ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ವೀಕ್ ಇರೋವಂಥವ್ರಿಗೆ ಈ ಪ್ಯಾಟ್ರನ್ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರಿನ್ಸ್ ಕಟ್ಟು, ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಬೋಟ್ ನೆಕ್ಕು. ನೋಡಿ ಸೊಂಟ 7.5ಇಂದ 8 ಇತ್ತು, ನನ್ನಷ್ಟು ಇದೆಯಾ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಕರೆಕ್ಟ್ ಇತ್ತು, ಆದರೆ ಬ್ಲೌಸು ಚೂರು ಟೈಟಾಗಿತ್ತು. ನಾನು ಅದನ್ನು ಸ್ಟಿಚ್ಚನ್ನು ಬಿಚ್ಕೊಂಡು ಸರಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬ್ಲೌಸು ರೆಡಿಯಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಾನು ಕೇಳಿರೋಂಥ ಪ್ರಶ್ನೆಗೆ ಆನ್ಸರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಯಾರೆಲ್ಲ ನೋಡ್ತೀರಿ ಅವರೆಲ್ಲರ ರಿಪ್ಲೈಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಒಂದ್ಸಲಿ ನನ್ನ ಬ್ಲೌಸ್ ಸರಿ ಇಲ್ಲ ಅಂದವರು ಮತ್ತೆ ನನಗೆ ಬ್ಲೌಸ್ ತಂದು ಕೊಟ್ಟಾಗ ನಾನು ಅದನ್ನು ಕಟ್ಟಿಂಗ್ ಮಾಡಬೇಕಾ, ಸ್ಟಿಚಿಂಗ್ ಮಾಡಬೇಕಾ, ವಾಪಸ್ ಕಳಿಸ್ಬೇಕಾ ಅಂತ ಹೇಳ್ಬಿಟ್ಟು ಹೇಳಿ. ನೋಡಿ ಬ್ಲೌಸ್ ತುಂಬ ಚೆನ್ನಾಗಾಗಿತ್ತು, ತುಂಬ ನೀಟಾಗಿತ್ತು. ಲೆಹಂಗಾಗೆ ಸಹ ಯೂಸ್ ಮಾಡ್ಕೋಬೋದು ಈ ರೀತಿ ಬ್ಲೌಸು. ಲೆಹಂಗಾಗೆ ಸಹ ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಸ್ಟಿಚಿಂಗ್ ಆಯಿತು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್. ನೋಡಿ ಇದರಲ್ಲಿ ಬ್ಯಾಕಲ್ಲಿ ಈ ರೀತಿ ಗುಂಡಿ ಸಹ ಇಟ್ಕೊಬೋದು, ಇಲ್ಲ ಅಂದರೆ ಫ್ಲವರ್ ಸಹ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.